ಇವತ್ತು ಚೂಯಿಂಗ್ ಗಮ್ ಬಗ್ಗೆ ನಿಮ್ಗೆಲ್ಲ ಹೇಳ್ತಾರಲ್ಲ, ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ ಕೇಳೋಣ. ಹೇ ಹುಡುಗಿ, ಬಾರೆ ಹೊಸ ಫಿಲ್ಮ್ ಬಂದಿದೆ, ಹೋಗ್ ಬರೋಣ. ಯಾವ ಮೂವಿ? ಮೂತಿ ನೋಡಿ ಪ್ರೀತಿ ಮಾಡು ಅಂತ ಮೂವಿ ಟೈಟಲ್. ಅಯ್ಯೋ, ನಿನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಮೂವಿನ ಒಳ್ಳೆ ಚೂಯಿಂಗ್ ಗಮ್ ತರ ಎಳೆದಿದ್ದಾರಂತೆ. ಹಂಗ? ಹೌದು. ಈ ಚೂಯಿಂಗ್ ಗಮ್ ಯಾವ್ದ್ರಿಂದ ಮಾಡ್ತಾರೆ? ಬ್ಯೂಟಾಡೈನ್ ಅನ್ನೋ ಸಿಂಥೆಟಿಕ್ ರಬ್ಬರ್ ಇಂದ ಮಾಡ್ತಾರೆ. ನಿಂಗ್ ಗೊತ್ತಾ, 2ನೇ ಮಹಾಯುದ್ಧದ ಸಮಯದಲ್ಲಿ ಅಮೆರಿಕದ ಮಿಲಿಟರಿ ಮಂದಿ ಚೂಯಿಂಗ್ ಗಮ್ ನ ಜಾಸ್ತಿ ಜನಪ್ರಿಯ ಮಾಡಿದ್ರಂತೆ. ಅವರು ಯುರೋಪ್, ಆಫ್ರಿಕಾ, ಏಷ್ಯಾ ಸೇರಿದಂತೆ ಇನ್ನು ಹಲವು ದೇಶದ ಜನರಿಗೆ ಉಡುಗೊರೆ ರೂಪದಲ್ಲಿ ಕೊಡ್ತಾ ಇದ್ರಂತೆ. ಬಾರೆ, ಹೋರಾಡೋ ಟೈಮ್ ನಲ್ಲಿ ಕೂಡ ದುಡ್ಡು ಮಾಡೋ ಬುದ್ಧಿ. ಅದಕ್ಕೆ ಅವರು ಜಗತ್ತಿನ ದೊಡ್ಡಣ್ಣ ಅನ್ಸ್ಕೊಂಡಿರೋದು. ಹಾಗೆ ಆಗೆಲ್ಲ ಕೈಯಿಂದ ಇದನ್ ಮಾಡ್ತಾ ಇದ್ರೆ, ಈಗೆಲ್ಲ ಮಷೀನ್ ಇಂದ ಮಾಡ್ತಾರೆ. ಹಾಗೆ ಕ್ರಿಸ್ಮಸ್ ಟೈಮ್ ನಲ್ಲಿ ಅತಿ ಹೆಚ್ಚು ಚೂಯಿಂಗ್ ಗಮ್ ಮಾರಾಟ ಆಗುತ್ತಂತೆ. ಓಹೋ, ಹಿಂಗೂ ಇದ್ಯಾ? ನಿಂಗ್ ಗೊತ್ತಾ, ಚೂಯಿಂಗ್ ಗಮ್ ಜಿಗಿಯೋದ್ರಿಂದ ಏಕಾಗ್ರತೆ ಹೆಚ್ಚಾಗೋದ್ರ ಜೊತೆಗೆ ದವಡೆ ಹಾಗೂ ಮುಖದಲ್ಲಿರೋ ಸ್ನಾಯುಗಳಿಗೆ ಒಳ್ಳೆ ವ್ಯಾಯಾಮ ಆಗತ್ತಂತೆ. ಮುಖದ ಮೇಲೆ ನೆರಿಗೆಗಳು ಎಲ್ಲಾ ಕಡಿಮೆ ಆಗಿ ಯಂಗ್ ಆಗಿ ಕಾಣಿಸ್ತಾರೆ ಅಂತ ಸಂಶೋಧನೆಗಳು ಹೇಳುತ್ತವೆ. ಸೂಪರ್. ಆದ್ರೆ ಜೋರಾಗಿ ಹೇಳ್ಬೇಡ, ನಮ್ಮ ಅಜ್ಜ ಕೇಳಿಸ್ಕೊಂಡು ಚೂಯಿಂಗ್ ಗಮ್ ತಗೊಂಬಾ ಅಂತ ಕಾಟ ಕೊಡ್ತಾನೆ. ತಲೆ ಹರಟೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಈರುಳ್ಳಿನ ಕಟ್ ಮಾಡುವಾಗ ಚೂಯಿಂಗ್ ಗಮ್ ಜಗಿತಾ ಇದ್ರೆ ಕಣ್ಣೀರ್ ಬರೋದಿಲ್ವಂತೆ. ರಿಯಲಿ? ವಾ. ಹಾಗೆ ಅದರಲ್ಲಿ ಗುಳ್ಳೆ ಮಾಡ್ತಾರಲ್ವಾ, ಅದು ಎಷ್ಟು ದೊಡ್ಡದಾಗುತ್ತೆ? ಹೇಳ್ತೀನಿ ಕೇಳು. 1994 ಜುಲೈ 19ರಂದು ಸೂಸನ್ ಮೊಂಟ್ಗೊಮೆರಿ ಅನ್ನೋ ಲೇಡಿ ಚೂಯಿಂಗ್ ಗಮ್ ಗುಳ್ಳೆ ಮಾಡೋದ್ರಲ್ಲಿ ವಿಶ್ವ ದಾಖಲೆ ಮಾಡಿದ್ರು. ಆ ಬಬಲ್ ಬರೋಬ್ಬರಿ 23 ಇಂಚು ಡಯಾಮೀಟರ್ ಇತ್ತು, ಗೊತ್ತಾ? ಅಬ್ಬಾ, ಬಲೂನ್ ತರ ಅನ್ನು. ಎಕ್ಸಾಕ್ಟ್ಲಿ. ಹಾಗೆ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಚೂಯಿಂಗ್ ಗಮ್ ಗೋಡೆ ಇದೆ. ಲಕ್ಷಾಂತರ ಬಬಲ್ ಗಮ್ ನ ಅಲ್ಲಿ ಅಂಟಿಸಿದ್ದಾರೆ. ಅದು ಈಗ ಪ್ರವಾಸಿ ತಾಣವಾಗಿ ಬದಲಾಗಿದೆ, ಗೊತ್ತಾ? ಅಬ್ಬಾ, ನಾವೆಲ್ಲ ಕಾಲೇಜಲ್ಲಿ ಡೆಸ್ಕಿಗೆ ಅಂಟಿಸ್ತಿದ್ವಿ. ಕೋತಿ. ಹಾಗೆ ಎಲ್ಲಾ ಕಡೆನೂ ಚೂಯಿಂಗ್ ಗಮ್ ತಿಂತಾರೆ. 1 ವರ್ಷಕ್ಕೆ ವಿಶ್ವಾದ್ಯಂತ 1 ಲಕ್ಷ ಟನ್ ಚೂಯಿಂಗ್ ಗಮ್ ತಿಂತಾರಂತೆ. ಹಾಗೆ ಜಾಸ್ತಿ ತಿನ್ನೋದ್ರಿಂದ ಅಪಾಯ ಇಲ್ವಾ? ಅತಿಯಾದ್ರೆ ಅಮೃತವು ವಿಷ ಅನ್ನೋ ಮಾತನ್ನ ಕೇಳಿಲ್ವಾ? ಇದರಲ್ಲಿ ಜಾಸ್ತಿ ಪ್ರಮಾಣದ ಸಕ್ಕರೆ ಇರೋದ್ರಿಂದ ಹಲ್ಲು ಹಾಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಮಧುಮೇಹ ಕಾಯಿಲೆ ಇರೋರು ಇದನ್ನ ತಿನ್ನೋ ಹಾಗೆ ಇಲ್ಲ. ಹಾಗೇನೆ ಯಾಮಾರಿ ಚೂಯಿಂಗ್ ಗಮ್ ನುಂಗಿದ್ರೆ ಅದು ಜೀರ್ಣ ಆಗೋದಿಲ್ಲ. ಹೌದೌದು, ನಮ್ಮಪ್ಪ ಅದನ್ನ ತಿಂದ್ರೆ ಕರಳಿಗೆ ಸುತ್ತಕೊಳ್ಳುತ್ತೆ ಅಂತ ಹೆದರ್ಸ್ತಿದ್ದ, ಗೊತ್ತಾ? ಅಷ್ಟೇ ಅಲ್ಲ, ಇದರಿಂದ ಹೊಟ್ಟೆ ನೋವು, ಕಿಡ್ನಿ ಪ್ರಾಬ್ಲಮ್ ಆಗೋದ್ರ ಜೊತೆ ಕೆಲವೊಂದು ಕಡೆ ಇದನ್ನ ಜಗಿಯೋದು ಅನಾಗರಿಕರು ಅನ್ನೋ ಭಾವನೆನೂ ಇದೆಯಂತೆ. ಓಹೋ, ಆರೋಗ್ಯದ ಜೊತೆ ಹೆಸರು ಹಾಳಾಗುತ್ತೆ ಅನ್ನೋ. ಹೌದು, ಚಿಕ್ಕ ಮಕ್ಳಿಗಂತೂ ತುಂಬಾನೇ ಅಪಾಯಕಾರಿ ಅಂತಾರೆ ವಿಜ್ಞಾನಿಗಳು. ಅಬ್ಬಾ, ಹಾಗಾದ್ರೆ ಇನ್ನು ನಾನು ಕಡಿಮೆ ತಿನ್ನೋದು ಒಳ್ಳೇದು. ಈಗೀಗ ಬೇರೆ ಬೇರೆ ವಿಧದಲ್ಲಿ ಚೂಯಿಂಗ್ ಗಮ್ ಬಂದಿದೆ. ಪುದೀನಾ, ಮಿಂಟ್ ಅಂತ ಬೇಕಾದಷ್ಟು ಬಂದಿವೆ. ಯಾವ್ದೇ ತಿಂದ್ರೂ ಇತಿ ಮಿತಿಲಿ ತಿನ್ನೋದು ಬೆಸ್ಟ್ ಅಲ್ವಾ? ನಿಜ. ಸರಿ, ನಾನು ಹೊಡ್ತೀನಿ, ಕೆಲ್ಸ ಇದೆ. ಟಾಟಾ.